ವೀಕ್ಷಕ ಬಾಂಧವರೆಲ್ಲರಿಗೂ ಜೈ ಬಜರಂಗಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತೊಂದು ಸ್ಯಾರಿ ತುಂಬ ಗ್ರ್ಯಾಂಡಾಗಿದೆ ಫ್ರೆಂಡ್ಸ್. ಇದು ತುಂಬ ಬಿಗ್ ಬಾರ್ಡ್ರ್ ಇದೆ. ಹಾಗೆ ರಾಮ ಗ್ರೀನ್ ಕಲರ್ಗೆ ಪರ್ಪಲ್ ಶೇಡ್ ಬಂದು ಬಾರ್ಡ್ರ್ ಬಂದಿದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದಕ್ಕೆ ಅಂದರೆ ಒಂದು ಸೆಮಿ ಬ್ರೈಡಲ್ ಕುಚ್ಚನ್ನು ಕ್ರೋಶ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ನೋಡಿರ್ಬೋದು ನೀವು ಈ ಒಂದು ಡಿಸೈನು. ಬಟ್ ಆದರೆ ಸ್ವಲ್ಪ ಕೆಲವೊಂದು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿದ್ದೀನಿ. ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಬೇಕಾಗಿರುವಂಥದ್ದು ಈ ರೀತಿ ನಾನು ಸ್ಕ್ವೇರ್ ಶೇಪ್ದು ಬೀಡ್ಸನ್ನು ತೊಗೊಂಡಿದ್ದೀನಿ. ಸೇಮ್ 3mm ಬೀಡ್ಸಸ್ಸು. ನೀವು ಯಾವ ಡಿಸೈನ್ ಆದರೂ ತೊಗೊಬೋದು. ನಾನು ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಇದೇ ರೀತಿ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು ಸೇಮ್ 10 ಮೆಂಬರ್ಸ್ ಆದರೂ ತೊಗೊಬೋದು, ಇಲ್ಲ 11 ಮೆಂಬರ್ ಆದರೂ ತೊಗೊಬೋದು. ನಾನು 10 ತೊಗೊಂಡಿದ್ದೀನಿ. ಹೀಗೆ ಇದರಲ್ಲಿ ನಾನು ಬೀಡ್ಸನ್ನು ನಾರ್ಮಲ್ ಬೀಡ್ಸ್ ಇದು 4mm ಬೀಡ್ಸಸ್ ಇದು. ಹಾಗಾಗಿ ನಾನು ಇದನ್ನು 8 ಲೇಯರ್ ತೆಗೆದು ಈ ರೀತಿ ಸುತ್ತಿಟ್ಕೊಂಡಿದ್ದೀನಿ. 8 ಲೇಯರು. ಇದಕ್ಕೆ ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ 8 ಲೇಯರ್ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಯಾವಾಗ ನಾವು ಕ್ರೋಶವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಈ ರೀತಿ ಫ್ರಂಟ್ ಸೈಡಿಂದ ಶುರು ಮಾಡಬೇಕು. ಬರೀ ಬೇಬಿ ಕುಚ್ಚು ನಾವು ಹಾಕಬೇಕಾದ್ರೆ ಈ ರೀತಿ ಬ್ಯಾಕಿಂದ ಸ್ಟಾರ್ಟ್ ಮಾಡಬೇಕು. ಅದೊಂದು ಫಸ್ಟು ಟಿಪ್ಸ್ ಹೇಳ್ತೀನಿ ನಿಮಗೆ. ಇದು ಬಿಗಿನರ್ಸ್ಗೆ ಹೇಗೆ ಮಾಡಿಸಿದಂಥ ಒಂದು ಡಿಸೈನು. ಈ ರೀತಿ ಬಟ್ಟೆಗೆ ಮಾಡ್ಕೊಳ್ಳೋಣ. ಈ ಬಟ್ಟೆ ಸೇರಿಸಿ ಈ ರೀತಿ ಇಟ್ಕೊಂಡು ಈ ಒಂದು ಡಿಸೈನ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಇದಿದೆಯಲ್ಲ ಗ್ಯಾಪು, ತುಂಬ ಗ್ಯಾಪ್ ಬೇಡ, ತುಂಬ ಮೀಡಿಯಮ್ ಅದರಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಈ ರೀತಿ ಹೋಲ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ತುಂಬ ನೀವು ಹತ್ತಿರದಲ್ಲಿ ಮಾಡಿದ್ರೆ ಅದು ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಇಷ್ಟು ಕಾಣಿಸ್ತಾ ಇರ್ಬೋದಲ್ಲ ನಿಮಗೆ, ಇಷ್ಟು ಒಂದು ಗ್ಯಾಪಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಲಾಕ್ ಮಾಡಿ ನಂತರ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶ ಅಥವಾ ಲಾಕ್ ಮಾಡಿ ಈ ರೀತಿ ಲಾಕ್ ಮಾಡಿದ ನಂತರ ಈ ರೀತಿ ದಾರಾನ ಮುಂದೆ ಮಾಡಿಕೊಂಡು ಬೀಡ್ಸನ್ನು ತಗೊಂಡು ಈ ರೀತಿ ಕ್ರೋಶದಲ್ಲಿ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಬೇಕು. ನಂತರ ಈ ಕ್ರೋಶದಿಂದ ದಾರಕ್ಕೆ ಶಿಫ್ಟ್ ಮಾಡಬೇಕು. ಈ ರೀತಿ ಸ್ವಲ್ಪ ಈ ಥರ ಥ್ರೆಡ್ ಬಂದಾಗ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ನಂತರ ಬೀಡ್ಸನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಈ ರೀತಿ ನೋಡಿ. ನಂತರ ಮತ್ತೆ ದಾರ ಮುಂದೆ ಮಾಡಿ ಮತ್ತೆ ಇನ್ನೊಂದು ಬೀಡ್ಸನ್ನು ಆ್ಯಡ್ ಮಾಡ್ತಾ ಬನ್ನಿ. ಸ್ಟಾರ್ಟಿಂಗ್ ಮಾತ್ರ 2 ಬೀಡ್ಸನ್ನು ಆ್ಯಡ್ ಮಾಡಿ ಈ ರೀತಿ ಲಾಕ್ ಮಾಡಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಈ ಸ್ಪೇಸಲ್ಲಿ ಬಟ್ಟೆ ಒಳಗಡೆಯಿಂದ ಹೋಗಿ ಈ ರೀತಿ ದಾರನ ಎಳೆದು ಮೇಲೆ ಇಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ ಮಾತ್ರ ಬೀಡ್ಸನ್ನು ಹಾಗೆ ಲಾಕ್ ಮಾಡಿ. ನಂತರ 3 ಚೈನನ್ನು ಹಾಕ್ಕೊಬೇಕು. 1 2 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು 6 ಚೈನ್ 1 2 3 4 5 6. ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ಪಾಯಿಂಟ್ ಮಾಡಿಕೊಂಡು ಸ್ವಲ್ಪ ಒಳಗಡೆ ಒಂದು 4 ಚೈನ್ ಗ್ಯಾಪಲ್ಲಿ
ಲಾಕ್ ಮಾಡ್ಕೊಬೇಕಾಗುತ್ತೆ. ಏಕೆಂದರೆ ಇದು ಯು ಶೇಪ್ ಬರಬೇಕು ಆರ್ಚು, ಹಾಗಾಗಿ ಬಿಗಿನರ್ಸ್ಗೆ ಸ್ವಲ್ಪ ಇದು ಗಮನದಲ್ಲಿ ಇಟ್ಕೊಳ್ಳಿ. ಏಕೆಂದರೆ ನೀವು ಎಷ್ಟು ಇದು ಮಾಡ್ತೀರಾ, ಆರ್ಚ್ ಬೇಸ್ನ ಕರೆಕ್ಟಾಗಿ ಹಾಕೋತೀರಾ, ಆ ಟೈಪಲ್ಲಿ ಮುಂದಿನ ಆರ್ಚ್ ಕ್ರಿಯೇಟ್ ಆಗುತ್ತೆ. ಆದಷ್ಟು ಇಲ್ಲೇ ಆರ್ಚ್ ನಿಮಗೆ ಈ ಟೈಪ್ ಬರಬೇಕು, ಆಗ ಪರ್ಫೆಕ್ಟಾಗಿ ನೆಕ್ಸ್ಟು ನಿಮಗೆ ಆರ್ಚು ಕಂಪ್ಲೀಟಾಗಿ ಬರುತ್ತೆ. ಹಾಗಾಗಿ ಬಿಗಿನರ್ಸ್ಗೆ ಇಲ್ಲಿ ಇಂಪಾರ್ಟೆಂಟಾಗಿ 6 ಚೈನ್ ಇದ್ದರೆ ಅದು ಇಲ್ಲಿಗೆ ಬರುತ್ತೆ. ನೀವು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕಾಗುತ್ತೆ. ಹೀಗೆ 3 ಚೈನ್ 1 2 3 ಸ್ವಲ್ಪ ಒಳಗಡೆ ಹೋಯಿತು ಅಂದರೆ ಬೇಸು ಸ್ವಲ್ಪ ಚೈನ್ ಎಫೆಕ್ಟ್ ಆಗುತ್ತೆ. ನೀವು ಇಲ್ಲಿ ಸ್ವಲ್ಪ ಮುಂದುಗಡೆ ಫ್ರಂಟ್ ಸೈಡಲ್ಲಿ ಬಂತು ಅಂತಂದರೆ ಸ್ಯಾರೀಸು ಸುಕ್ಕಾಗುತ್ತೆ. ಹಾಗಾಗಿ ನೋಡ್ಕೊಂಡು ಮಾಡಿ. 1 2 3 4 5 6 ಇದು ಮಾತ್ರ 6 ಚೈನು ನೋಡಿ, ಇಲ್ಲಿ 6 ಚೈನ್ ಇಲ್ಲಿ ಬರುತ್ತೆ. ಬಟ್ ನಮಗೆ 4 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಆರ್ಚ್ ಇಲ್ಲೇ ಕ್ರಿಯೇಟ್ ಆಗುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ, ಚೈನಲ್ಲಿ ಆರ್ಚ್ ಗೊತ್ತಾಗುತ್ತೆ ನಿಮಗೆ. ಈ ಥರ ಬಂದಾಗ ಕರೆಕ್ಟಾಗಿ ಆರ್ಚು ಫಾರ್ಮ್ ಆಗುತ್ತೆ. ಮತ್ತು ದಾರ ಮುಂದೆ 3 ಚೈನ್ 1 2 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ನೋಡಿ, ಮತ್ತು ಈ ರೀತಿ ದಾರಾನ ಮುಂದೆ ಮಾಡಿ ಬೀಡ್ಸನ್ನು 2 ಬೀಡ್ಸನ್ನು 1 ಬೀಡ್ ಲಾಕ್ 1 ಬೀಡ್ ಲಾಕ್. ಮತ್ತೆ ದಾರ ಮುಂದೆ ಮಾಡಿ ಬೀಡ್ಸನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಈ ಒಂದು ಡಿಸೈನ್ದು ಬೇಸಿಕ್ ಈ ರೀತಿ ಇದೆ. ನಾನು ಸ್ಯಾರಿ ಪೂರ್ತಿ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ.
ಫ್ರೆಂಡ್ಸ್ ಇದು ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಈ ಸೇಮ್ ಅದೇ ಥ್ರೆಡನ್ನು ತೊಗೊಂಡಿದ್ದೀನಿ. ಲಾಕ್ ಮಾಡ್ಕೊಳ್ಳಿ. ನಾವು ಫಸ್ಟ್ ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಿ ಅದೇ ಸ್ಪೇಸಲ್ಲಿ ಲಾಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳಿ. ಬಿಚ್ಚು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಫಸ್ಟ್ ಮಾತ್ರ. ನೆಕ್ಸ್ಟ್ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ನಾವು ಫಸ್ಟ್ ಬೇಸಲ್ಲಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಆ ಪಾಯಿಂಟ್ ಒಳಗಡೆ ಹೋಗಿ ಲಾಕ್ ಮಾಡಿ. ಈ ರೀತಿ ಬರುತ್ತೆ. ಮತ್ತು 4 ಚೈನ್ 1 2 3 4 ಮತ್ತು ಆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಆ ಸ್ಪೇಸಲ್ಲಿ ಹೋಗಿ ಲಾಕ್ ಮಾಡಿ. ನೆಕ್ಸ್ಟು ಕ್ರೋಶನ್ ಮೇಲೆ ಈ ಒಂದು ಆರ್ಚಲ್ಲಿ ನಾವು ಆರ್ಚ್ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಬೇಸಲ್ಲಿ ಕ್ರೋಶನ್ ಮೇಲೆ 2 ಸರಿ ದಾರವನ್ನು ಸುತ್ಕೊಳ್ಳಿ. 3 ದಾರ ಆಯಿತು. ಈ ಆರ್ಚ್ ಒಳಗಡೆ ಹೋಗಿ ಮತ್ತೆ ಇನ್ನೊಂದು ದಾರ ತಗೊಳ್ಳಿ. ತೊಗೊಂಡು 4 ಆಗುತ್ತೆ. 2ರಲ್ಲೊಂದನ್ನು ಮಾಡಿ, 2ರಲ್ಲೊಂದನ್ನು ಮಾಡಿ, 2ರಲ್ಲೊಂದನ್ನು ಮಾಡಿ, ತ್ರಿಬಲ್ ಕ್ರೋಶ. ನೆಕ್ಸ್ಟ್ 3 ಚೈನ್ 1 2 3. ಈ ತ್ರಿಬಲ್ ಕ್ರೋಶ ಮತ್ತು ಈ ಬೇಸಿಕ್ ಚೈನ್ ನಡುವೆ ಇರುತ್ತಲ್ಲ ಸ್ಪೇಸು, ಆ ಜಾಗದಲ್ಲಿ ಹೋಗಿ ದಾರನ ಹೇಳತ್ತಂದು ಈ ರೀತಿ 2ರಲ್ಲೊಂದು ಮಾಡಿದ್ರೆ ಪಿಕಾಕ್ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಮತ್ತು ಕ್ರೋಶದ ಮೇಲೆ ಒಂದು ಸಲ ದಾರ ಸುತ್ಕೊಬೇಕು. ಆರ್ಚ್ ಒಳಗಡೆ ಆ ಗ್ಯಾಪಲ್ಲಿ ಹೋಗಿ 6 ಚೈನ್ ಗ್ಯಾಪಲ್ಲಿ ಹೋಗಿ 2ರಲ್ಲೊಂದು 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 3 ಚೈನ್. ಮತ್ತು ಆ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಮತ್ತೆ ದಾರನ ಹೇಳತ್ತಂದು 2ರಲ್ಲಿ ಒಂದು ಮಾಡಿದ್ರೆ ಪಿಕಾಕ್ ಡಿಸೈನ್ ಬರುತ್ತೆ. ಇದೇ ರೀತಿ ಈ ಒಂದು ಆರ್ಚಲ್ಲಿ ಎಷ್ಟು ಬರುತ್ತೆ ನೋಡಿ. ನನಗೆ ಈ ಒಂದು ಆರ್ಚಲ್ಲಿ 10 ಪಿಕಾಕ್ ಡಿಸೈನ್ ಹಿಡ್ಕೊಂಡಿದೆ ನೋಡಿ. ಹಾಗಾಗಿ ನಾನು ಎಲ್ಲ ಆರ್ಚ್ಗೂ 10 ಪಿಕಾಕನ್ನೇ ಹಾಕ್ಕೊಳ್ತೀನಿ. ಇದೇ ರೀತಿ ಆರ್ಚ್ ಪೂರ್ತಿ ಮುಗಿಸ್ಬೇಕು. ನೀವು ಇಲ್ಲಿ ನಡುವೆ ಬೀಡ್ಸನ್ನು ಸಹ ಹಾಕ್ಬೋದು. ಒಂದು 5 ಪಿಕಾಕ್ ಆದಮೇಲೆ 1 ಬೀಡ್ಸನ್ನು ಹಾಕೊಬೋದು ನೋಡಿ. ಈ ರೀತಿ ಬರುತ್ತೆ. ಟೋಟಲಿ ಈ ಆರ್ಚ್ಗೆ 10 ಪಿಕಾಕ್ ಹಿಡಿಸುತ್ತೆ. 3 ಚೈನ್ ಗ್ಯಾಪಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡಬೇಕು. ಮತ್ತು ಕ್ರೋಶದ ಮೇಲೆ 2 ಸರಿ ದಾರ ಸುತ್ಕೊಬೇಕು. 6 ಚೈನ್ ಗ್ಯಾಪಲ್ಲಿ ಹೋಗಿ 2ರಲ್ಲೊಂದು 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 3 ಚೈನ್. ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ ಈ ರೀತಿ ಲಾಕ್. ಮತ್ತು ಅಗೇನ್ 2ರಲ್ಲೊಂದು 2ರಲ್ಲೊಂದು 2ರಲ್ಲೊಂದು. ಈ ರೀತಿ ಕ್ರಿಯೇಟ್ ಆಗುತ್ತೆ. ಈ ಗ್ಯಾಪ್ ಎಷ್ಟು ಹಿಡಿಸುತ್ತೆ ನೋಡಿ. ನನಗೆ ಟೋಟಲಿ 10 ಹಿಡಿಸಿದೆ. ನಾನು ಟ್ರಯಲ್ ಮಾಡಿದ್ದೀನಿ. ಫಸ್ಟು ನಿಮಗೆ ತೋರಿಸೋದಕ್ಕೆ ಅಂತೇಳಿ ನಾನು ಫ್ರಂಟ್ ಸೈಡ್ ಗ್ಯಾಪಲ್ಲಿ ಇಟ್ಕೊಂಡಿದ್ದೆ. 1 2 3 4 5 6 7 8 9. ಈ ಬೀಡ್ಸನ್ನು ನಾವು ಹಾಕ್ಕೊಂಡಿದ್ದೀವಲ್ಲ, ಈ ಒಂದು ಬೀಡ್ಸದಲ್ಲಿ ಅಲ್ಲಿ ನೀವು 3 ಸ್ಪೇಸ್ ಆದರೂ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊಬೋದು. ಸಿಂಗಲ್ ಆದರೂ ಹಾಕ್ಕೊಬೋದು. ಅದು ನಿಮಗೆ ಬರುತ್ತೆ ಹೇಗೆ ಮಾಡ್ಬೋದು. ಬಟ್ ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಚೆನ್ನಾಗಿ ನ್ಯೂ ಡಿಸೈನ್ ಬರುತ್ತೆ ಅಂದರೆ ಈ ರೀತಿ ಟು ಕುಚ್ಚನ್ನು